ಜಲ್ಲಿ ಕ್ರಷರ್ ಇರ್ತದಲ್ಲ, ಬಹಳ ಪಾತಾಳಕ್ಕೆ ಹೋಗಿರ್ತದೆ. ಅಲ್ಲಿ 50 ಅಡಿ 100 ಅಡಿ ಎಲ್ಲ ಪಾತಾಳಕ್ಕೆ ಹೋಗಿರ್ತದೆ. ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ದಾರೆ. ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ಫೋನಲ್ಲಿ ಪೊಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಏನ್ ಡೈರೆಕ್ಷನ್ ನೆಕ್ಸ್ಟ್ ಹೇಳಿದ್ರೆ ಫಾರೆಸ್ಟ್ ಕರ್ಕೊಂಡು ಹೋಗಿದ್ದಾರೆ. ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸಿದ್ದಾರೆ. ಮತ್ತೆ ಅವ್ರ ಡೈರೆಕ್ಷನ್. ನಾನು ಹೇಳ್ತಾ ಇದ್ದೀನಿ, ಈ ಎಂಟೈರ್ ಎಪಿಸೋಡ್ ಅನ್ನ ಸಿಬಿಐ ತನಿಖೆಗೆ ಕೊಡಬೇಕು. ಯಾಕಂದ್ರೆ ಯಾರು ಫೋನ್ ಮಾಡಿದ್ರು? ಈಗ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಅವರ ಜ್ಯೂರಿಸ್ಟ್ರಕ್ಷನ್ ಏನಿದೆ, ಲಾ ಏನಿದೆ, ಲಾ ಪುಸ್ತಕದಲ್ಲಿ ಏನಿದೆ ಆ ತರ ಕ್ರಮ ತೆಗೆದುಕೊಳ್ಬೇಕು. ಲಾ ಪುಸ್ತಕದಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ನಿಮಿಷಕ್ಕೂ ಯಾಕೆ ಫೋನ್ಗಳನ್ನ ರಿಸೀವ್ ಮಾಡಬೇಕು? ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು? ಯಾರಾದ್ರೂ ಪೊಲಿಟಿಷಿಯನ್ ಫೋನ್ ಮಾಡಿದ್ರೆ 100% ಇದು ವೇಷ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಎಂಟ್ರಿ ಇದೆ ಅನ್ನೋದು ಸ್ಪಷ್ಟವಾಗಿ ಆಗ್ತೈತೆ. ಆ ದೃಷ್ಟಿಯಿಂದ ಆ ಜೀಪಲ್ಲಿದ್ದಂತ ಅಧಿಕಾರಿಗಳಿಗೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಅಂತ ಹೇಳಿ ಅದು ದಾಖಲೆ ಸಮೇತ ರಿಲೀಸ್ ಆಗಬೇಕು. ಇದು ನನ್ನ ಒತ್ತಾಯ. ಪೊಲಿಟಿಕಲ್ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರೆ ನಾವೇನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂದ್ರೆ, ಫೋನ್ ಮಾಡಿದವರು ಯಾರು? ಡಿಜಿ ಮಾಡಿದ್ರೆ ಡಿಜಿನೂ ಕೂಡ ಅಪರಾಧಿನೇ, ಅವ್ರಿಗೆ ಅಧಿಕಾರ ಇಲ್ಲ ಮಾಡಕ್ಕೆ. ಪೊಲೀಸರಿಗೆ ಅವ್ರದೇ ಆದಂತ ಚಾಪ್ಟರ್ ಇದೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅವ್ರದೇ ಆದಂತ ರೂಲ್ಸ್ ಬುಕ್ ಇದೆ. ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ ಅವ್ರಿಗೆ ಪೂರ್ತಿ ಅಧಿಕಾರ ಇದೆ. ಡಿಜಿಗಾಗ್ಲಿ ಎಸ್ಪಿಗಾಗ್ಲಿ ಅಧಿಕಾರ ಇಲ್ಲ. ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರು ಪ್ರತಿ ನಿಮಿಷಕ್ಕೂ ಫೋನ್ ಮಾಡಿ 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 ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಯಾಕೆ ಮಾಡಬೇಕು ಅಂತ ಹೇಳಿ ಅವರ ಮಾನಿಟರ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಪೊಲಿಟಿಕಲ್ ಒಂದು ವ್ಯವಸ್ಥಿತವಾದಂತ ಸಂಚಿದು. ಕೋರ್ಟ್ನಲ್ಲಿ ಏನಂದ್ರೆ ಸುವರ್ಣಸೌಧದಲ್ಲಿ ಏನ್ ನಡೀತಾ ಇದೆ ಅದೇ ಅರೆಸ್ಟ್ ಮಾಡೋ ಇವರಿಗೆ ಯಾವುದೋ ಒಂದು ಕಾನೂನು ವ್ಯವಸ್ಥೆನೇ ಇಲ್ಲ. ಆದ್ರೂ ಇವರು ಹೇಗೆ ಅರೆಸ್ಟ್ ಮಾಡಿದ್ರು ಅಂತ ಕಾನೂನು ಪ್ರಕಾರ ಅವರಿಗೆ ಅರೆಸ್ಟ್ ಮಾಡಕ್ ಮುಂಚೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಯ್ತು. ಅಲ್ಲಿ ವೈಲೇಷನ್ ಆಫ್ ದಿ ಲಾ. ಅದಾದ್ಮೇಲೆ ಆ ಸ್ಟೇಷನ್ ಅಲ್ಲಿ ಸೌಧ ಬರ್ತದಲ್ಲ, ವಿಧಾನಸೌಧ, ಆ ಸ್ಟೇಷನ್ ಅಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅಲ್ಲಿ ಮಾಡಬೇಕಾಗಿತ್ತು. ಸಭಾಪತಿಗಳು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಇಲ್ಲಿ ಸಭಾಪತಿಗಳು ಕಂಪ್ಲೇಂಟ್ ಕೊಟ್ಟಿಲ್ಲ. ಸಭಾಪತಿಗಳು ಯಾವುದೇ ಡೈರೆಕ್ಷನ್ ಕೊಟ್ಟಿಲ್ಲ. ಇದು ಪ್ಯೂರ್ಲಿ ವೈಲೇಷನ್. ಇದು ಎಲ್ಲ ಪೊಲಿಟಿಕಲ್ ಡ್ರಾಮಾ, ಪೊಲಿಟಿಕಲ್ ಏನೇನ್ ಮೆಸೇಜ್ ಬರ್ತಾ ಇದೆ ಅದರ ಮೇಲೆ ಅವರನ್ನ ಶಿಫ್ಟ್ ಮಾಡ್ತಾ ಹೋಗಿದ್ದಾರೆ. ಅವರು ಈಗ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಸಿಟಿ ರವಿ ಅವರು, ನಮಗೆ ಡಿ.ಕೆ. ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸೌಧ ಆ ಕಾರಿಡಾರ್ ಅಲ್ಲಿ ಅಂದ್ರೆ ವಿಧಾನಸೌಧ ವಿಧಾನ ಪರಿಷತ್ ಒಳಗಡೆನೆ ನಮಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ನೇರ ಆಪಾದನೆಯನ್ನ ಸಿಟಿ ರವಿ ಅವರು ಮಾಡಿದ್ದಾರೆ. ಆ ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಆಗಿದೆ. ಈಗ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗಿದೆ. ಇದು ಅಫಿಷಿಯಲ್ ರೆಕಾರ್ಡ್ ಆಗಿದೆ. ಆದ್ರಿಂದ ಇವರೆಲ್ಲರ ಚಿತಾವಣೆಯಿಂದನೇ ಇದೆಲ್ಲ ನಡೆದಿರುವಂತದ್ದು. ನಾವು ಬಿಜೆಪಿ ನಮ್ಮ ರಾಜ್ಯದ ಅಧ್ಯಕ್ಷರು ಅವರೆಲ್ಲ ಬೆಂಗಳೂರಿಂದ ಕೂಡಲೇ ಇಲ್ಲಿಗೆ ಬೆಳಗ್ಗೆ ಬಂದಿದ್ದಾರೆ. ನಮ್ಮ ಬೆಲ್ಲದವರು ನಿನ್ನೆನೂ ಕೂಡ ನಮ್ಮ ಜೊತೆ ಇದ್ರು. ನಾವೆಲ್ಲರೂ ಕೂಡ ನಮ್ಮ ಎಮ್ಎಲ್ಎಗಳೆಲ್ಲ ಇದ್ದಾರೆ. ನಾನು ರಾತ್ರಿ 3 ಗಂಟೆವರೆಗೂ ಅಲ್ಲೇ ಇದ್ದೆ. ನಮ್ಮನ್ನು ಸ್ಟೇಷನ್ ಒಳಗಡೆ ಬಿಡಲಿಲ್ಲ. ಆಸ್ ಎ ಅಪೋಸಿಷನ್ ಲೀಡರ್, ಆಸ್ ಎ ಮಾಜಿ ಗೃಹ ಮಂತ್ರಿಗಳಾಗಿದ್ದರು, ನಾವೇನು ಅವ್ರನ್ನ ಬಿಡ್ಸಕ್ಕಲ್ಲ ಹೋಗಿದ್ದು, ಕೇಸ್ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಕ್ಕೆ. ಕಂಪ್ಲೇಂಟ್ ಮತ್ತೊಂದು ಅವ್ರ ಮೇಲೆ ಆಗಿರುವಂತ ವಿಧಾನಸೌಧದೊಳ ಒಳಗಡೆ ಆಗಿರುವಂತ ತಡರಾತ್ರಿ ಎಲ್ಲ ಫೋನ್ ಮಾಡಿದವರು ಯಾರು? ರಾತ್ರಿ ಎಲ್ಲ ಫೋನ್ ಮಾಡಿ ಇನ್ಯಾರು ಮಾಡಿರ್ತಾರೆ? ಈ ಮನೆಯಾಳ ಕಾಂಗ್ರೆಸ್ ಅವರೇ, ಮನೆಯಾಳ ಕಾಂಗ್ರೆಸ್ ಲೀಡರ್ಗಳೇ ಮಾಡಿರೋದು. ಇನ್ಯಾರು ಮಾಡಕ್ ಸಾಧ್ಯ? ಇವರೇ ಮಾಡಿರೋದು. ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ರೆಕಾರ್ಡ್ ಆಗಿದೆ. ನಾನು ಈಗ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗಿದೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.